ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಿಮಗೊಂದು ತುಂಬ ಗುಡ್ ನ್ಯೂಸ್ ಅನ್ನು ತಗೊಬಂದಿದ್ದೀನಿ ನೋಡಿ. ಇದೊಂದು ಗೋಲ್ಡನ್ ಆಪರ್ಚುನಿಟಿ ಅಂತಾನೆ ನಾನು ಹೆಡ್ಡಿಂಗ್ ಕೊಟ್ಟಿದ್ದೀನಿ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ನೇಮಕಾತಿಯಲ್ಲಿ ಹಬ್ಬ ಮಾಡ್ತಾ ಇದ್ದಾರೆ ಸ್ನೇಹಿತರೆ, ಲಿಟರಲಿ ಹಬ್ಬ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಕಾಲ್ ಆಗಿದೆ, CR ಪೊಲೀಸ್ ಕಾನ್ಸ್ಟೇಬಲ್ ಆಲ್ರೆಡಿ ಕಾಲ್ ಆಗಿದೆ. ಸೊ ಇನ್ನೇನು ರಿಸರ್ವ್ ಪೊಲೀಸು ಮತ್ತು PSI ನೇಮಕಾತಿ ಆಗಕ್ಕೆ ಏನು ಕ್ಷಣಗಣನೆ ಆರಂಭ ಆಗಿದೆ. ಅದೇ ನಿಟ್ಟಿನಲ್ಲಿ VA ಎಕ್ಸಾಮ್ದು ಒಂದು ಟೆಂಟೇಟಿವ್ ಒಂದು ಏನು ಆರ್ಡರ್ ಬಂದಿದೆ. ಸೊ ಅದರಿಂದನೂ ಕೂಡ VA ಎಕ್ಸಾಮ್ ಬಗ್ಗೆ ಮಾಹಿತಿ ಬರ್ತಾ ಇದೆ. ಅದು ಕೂಡ ಬೇಗ ಕ್ಷಣಗಣನೆ ಆಗ್ತಾ ಇದೆ ನೋಟಿಫಿಕೇಶನ್ ಆಗಲಿಕ್ಕೆ. ಇದೇ ಟೈಮ್ನಲ್ಲಿ ಇದೇನಪ್ಪ ಇಷ್ಟೊಂದು ಒಳ್ಳೆ KEದವರು ಚೆನ್ನಾಗಿ ಎಕ್ಸಾಮ್ಸ್ ಮಾಡ್ತಾ ಇದ್ದಾರೆ ಅನ್ನೋಷ್ಟರಲ್ಲೇ KPSC ಅವರು ನಾವೇನು ಕಮ್ಮಿ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಎಕ್ಸಾಮ್ ಟೈಮ್ ಟೇಬಲ್ ಟೆಂಟೇಟಿವ್ ಅನ್ನು ಬಿಟ್ಟಿದ್ದಾರೆ. ಸೊ ಸ್ನೇಹಿತರೆ, ಎಕ್ಸಾಮು ಇವರು KPSC ಅವ್ರು ಮಾಡ್ದಂಗೆ ಆ ಥರ ನೀವು ಯೋಚನೆ ಮಾಡ್ಬೋದು. ಸೊ ಅವರು ಬಿಟ್ಟಿದ್ದಾರೆ ಅಂತ ಅಂದಮೇಲೆ ಸೊ ಅದೇ ಡೇಟಿಗೆ ಆಗುತ್ತೆ ಅಲ್ಲೋ ಅನ್ನೋದು ಗ್ಯಾರಂಟಿ ಇಲ್ಲದೆ ಇದ್ರೂ ಹಾಗೇ ಆಗುತ್ತೆ ಅನ್ನೋದು ಒಂದು ಸುದ್ದಿ ಇರುವಂಥದ್ದು. ಸೊ ಹಾಗಾಗಿ ಸೊ ಯಾವ ಪೋಸ್ಟ್ ಕರೆದಿದ್ದಾರೆ ಯಾವ್ದು. ಮತ್ತು ಸ್ನೇಹಿತರೆ, ಇನ್ನೊಂದೇನಂತಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ 2028ರಲ್ಲಿ ಎಲೆಕ್ಷನ್ ಇರೋವಂಥದ್ದು, ಹಾಗೆ 2029ರಲ್ಲಿ ಸೆಂಟ್ರಲ್ ಎಲೆಕ್ಷನ್ ಇರೋವಂಥದ್ದು. ಸೊ 28, 29 ಆದಮೇಲೆ 2030ಗೆ ಏನಾಗ್ತದೆ ಅಂತಂದರೆ ನಿಮಗೆ ಹೊಸ ಸರ್ಕಾರಗಳು ತತ್ಕ್ಷಣವೇ ನೇಮಕಾತಿ ಮಾಡದೇ ಇರ್ಬೋದು. ಸೊ ಇಂಥ ಟೈಮ್ನಲ್ಲಿ ಸೊ ಈ 26, 27ನೇ ಸಾಲಿನಲ್ಲಿ ಏನು ನೇಮಕಾತಿ ಆಗ್ತಾ ಇದೆ, ಸೊ ಇದೇ ನಿಮಗೆ ಗೋಲ್ಡನ್ ಆಪರ್ಚುನಿಟಿ ಮತ್ತು ಒಂದು ಅಂತಿಮ ಅವಕಾಶ ಥರ ನೀವು ತಯಾರಾಗಬೇಕಾಗತ್ತೆ. ಸೊ ಯಾರು ಈ ಒಂದು ಇಷ್ಟೊಂದು ಜನ ನೋಟಿಫಿಕೇಶನ್ ಇಲ್ಲ, ನಾನು ಓದಿಲ್ಲ, ನಂಗೆ ಇದಾಗಿಲ್ಲ ಅಂತ ನೀವು ಸುಮಾರು ಜನ ಹೇಳ್ತಿದ್ರಿ. ಬಟ್ ಇವಾಗ ನೋಟಿಫಿಕೇಶನ್ಸ್ ಕಣ್ಮುಂದೆ ಇದೆ, ಆಗುತ್ತೆ ಅನ್ನೋ ಒಂದು ಹೋಪ್ ಕೂಡ ಇದೆ. ಸೊ ಹಾಗಾಗಿ ಈ ಥರ ಇದ್ಮೇಲೆ ನೀವು ಓದಲೇಬೇಕಾಗ್ತದೆ. ಸೊ ಇಂಥದ್ರಲ್ಲೂ ನೀವು ಪಾಸ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸೊ ನಿಮಗೆ ಇನ್ನೂ ಎಷ್ಟು ಅವಕಾಶಗಳು ಕೊಡಬೇಕು ದೇವರು ಅನ್ನೋದು ಗೊತ್ತಿಲ್ಲ. ಸೊ ಹಾಗಾಗಿ ಯಾವ ಎಕ್ಸಾಮ್ಸ್ ಕಾಲಾಗಿದೆ, ಯಾವ ಥರ ಇದೆ ಎಲ್ಲದನ್ನು ನೋಡ್ತಾ ಹೋಗೋಣ. ಸೊ ನಾನು ನಿಮಗೆ ಒಂದು ಡೀಟೇಲ್ಡ್ ಆಗಿ ತಬ್ನೇಲಲ್ಲೇ ಕೊಟ್ಬಿಟ್ಟಿದ್ದೀನಿ. ಸೊ ಆಲ್ರೆಡಿ ಸಿವಿಲ್ PC ಕಾಲ್ ಆಗಿರೋವಂಥದ್ದು, CRDR ಕೂಡ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿರೋವಂಥದ್ದು. ಸೊ ಇದೇ ನಿಟ್ಟಿನಲ್ಲಿ VA ಕಾಲ್ ಆಗುತ್ತೆ. ಇನ್ನು FDSD 2021 ಸ್ನೇಹಿತರೆ ಲಾಸ್ಟ್ ನೇಮಕಾತಿ KPSC ಇಂದ ಮಾಡಿರೋದು. ಯಾಕಂದರೆ KEಯಿಂದ ಮಾಡಿದ್ರೆ ಪರ್ಟಿಕ್ಯುಲರ್ ಇಲಾಖೆಗೆ ಮಾಡ್ತಾನೆ, ಸೊ ಕಡಿಮೆ ಪೋಸ್ಟ್ ಇರುತ್ತೆ. ಬಟ್ KPSC ಇಂದ ಮಾಡಿದ್ರೆ ಆಲ್ಮೋಸ್ಟ್ ಎಂಟೈರ್ ಕರ್ನಾಟಕ ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಗೆ ಸೇರಿಸಿ ಮಾಡೋದ್ರಿಂದ ಹೆಚ್ಚು ಪೋಸ್ಟ್ಗಳು ಸಿಗುತ್ತೆ, ಹೆಚ್ಚು ಅವಕಾಶ ಸಿಗುತ್ತೆ ಅಂತ. ಸೊ FDSD ಕಾಲ್ ಆಗೋಂತಿದೆ. ಗ್ರೂಪ್ C ಇದು ಕೂಡ 2021 ಲಾಸ್ಟ್ ನೇಮಕಾತಿ ಸ್ನೇಹಿತರೆ. ಸೊ ಡಿಗ್ರಿ ಲೆವೆಲ್ PUC ಲೆವೆಲ್ ಎರಡೂ ಕೂಡ ಇದೆ. ಇನ್ನು ಟೆಕ್ನಿಕಲ್ ಅಸಿಸ್ಟೆಂಟ್ ಅಂತ ಕರೀತಾರಲ್ಲ ಆ ಥರದ್ದು. ಇನ್ನು KS ಎಕ್ಸಾಮ್ ನೋಡಿ, ಇದು ಎಂಥ ಕನಸು ನೋಡಿ ಸ್ನೇಹಿತರೆ. ಜೀವಮಾನದಲ್ಲಿ ಒಬ್ರಿಗೆ ಒಂದೇ ಸರಿ KS ಎಕ್ಸಾಮ್ ಸಿಗೋದು ಅನ್ನೋ ಒಂದು ಟೀಕೆ ಇತ್ತು. ಸೊ ಯಾಕಂತಂದರೆ 1999ಇಂದ ನೀವು ನೋಡ್ಕೊತಾ ಬಂದರೆ ತುಂಬ ಕಡಿಮೆ, ಒಂದು 5-6 ಬಾರಿ ಆಗಿದೆ ಅಷ್ಟೇ. ಸೊ 2015 2017 2020 2024 ಸೊ ಲಾಸ್ಟ್ ಒಂದು ನೀವು 10 ವರ್ಷ ತಗೊಂಡ್ರೆ ಆಗಿರೋದೇ 4 ಸರಿ ಆಗಿತ್ತು. ಸೊ ಈಗ ಮತ್ತೊಮ್ಮೆ 450 ಪೋಸ್ಟ್ ಹತ್ರ KS ಎಕ್ಸಾಮ್ಸ್ನ ಕರಿತೀನಿ. ಮತ್ತು ಪ್ರಿಲಿಮ್ಸ್ ಎಕ್ಸಾಮ್ November 29 ಅಂತ ಅನೌನ್ಸ್ ಮಾಡಿಬಿಟ್ಟಿರೋವಂಥದ್ದು. ಜೊತೆಗೆ ಇನ್ನೊಂದು ಯಾರು ಕಾಮರ್ಸ್ MCOM ಓದಿದ್ದೀರಾ, ಸೊ ಅವರಿಗೆ ನೋಡಿ ಅತ್ಯುತ್ತಮ ಅವಕಾಶ ಸ್ನೇಹಿತರೆ. ಇದು ACSAD ಅಂತ ಅಸಿಸ್ಟೆಂಟ್ ಕಂಟ್ರೋಲರ್ ಅಂತ ಸಹಾಯಕ ನಿಯಂತ್ರಕರು ಅಂತ ಸ್ಟೇಟ್ ಆಡಿಟ್ ಮತ್ತು ಅಕೌಂಟ್ ಡಿಪಾರ್ಟ್ಮೆಂಟಲ್ಲಿ. ಸೊ ಇದು ಎಂಥ ಪೋಸ್ಟ್ ಅಂದರೆ ಸ್ನೇಹಿತರೆ, ಇದಕ್ಕೆ ಮೇನ್ಸ್ ಎಕ್ಸಾಮ್ಸ್ ಎಲ್ಲ ಇರುತ್ತೆ, ಪ್ರಿಲಿಮ್ಸ್ ಮೇನ್ಸ್ ಥರ. ಸೊ ಇದು ಅತ್ಯುನ್ನತ ಹುದ್ದೆ ನಮ್ಮ ಕರ್ನಾಟಕ ರಾಜ್ಯದ ಲೆಕ್ಕ ಪರಿಶೋಧನಾ ಇಲಾಖೆಯಲ್ಲಿ. ಸೊ ಅದು ಕೂಡ ಪ್ರಿಲಿಮ್ಸ್ ಡೇಟನ್ನು ಅನೌನ್ಸ್ ಮಾಡಿರೋವಂಥದ್ದು. ಸೊ ಈ ಥರ ಒಳ್ಳೆ ಪೋಸ್ಟ್ಗಳನ್ನು ಮತ್ತು ಟೈಮ್ ಟೇಬಲ್ ಟೆಂಟೇಟಿವ್ SSC ಎಕ್ಸಾಮ್ಸ್ ರೀತಿ UPSC ಎಕ್ಸಾಮ್ಸ್ ರೀತಿ ಕೊಟ್ಟಿರೋದ್ರಿಂದ ಸೊ ನಮಗೆ ಇದು ಒಳ್ಳೆಯ ಸುದ್ದಿ ಸ್ನೇಹಿತರೆ. ಸೊ ಕರ್ನಾಟಕ ರಾಜ್ಯ ಸರ್ಕಾರದ ನೇಮಕಾತಿ ಹಬ್ಬಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಸೊ ಆಲ್ರೆಡಿ ನಾನು ನಿಮಗೆ ಹೇಳ್ದಂಗೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್, CRDR ಪೊಲೀಸ್ ಕಾನ್ಸ್ಟೇಬಲ್ ಆಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ರಿಸರ್ವ್ ಪೊಲೀಸ್ ಕೂಡ ಕಾಲ್ ಆಗುತ್ತೆ. ಹಾಗೇನೆ PSI ಬಗ್ಗೆನೂ ಕೂಡ ಮಾಹಿತಿ ಬರ್ತಾ ಇರುವಂಥದ್ದು. ಸೊ ಹಾಗಾಗಿ ಯಾರ್ಯಾರಿನೂ ಅಪ್ಲೈ ಮಾಡಿಲ್ಲ ಇದ್ರ ಬಗ್ಗೆ ಸ್ಪೆಸಿಫಿಕ್ ವಿಡಿಯೋಗಳನ್ನು ಮಾಡಿದ್ದೇನೆ. ಸೊ ನೋಟಿಫಿಕೇಶನ್ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಯಾವ ಜಿಲ್ಲೆ ಬೇಕು ಅಂತ ಅರ್ಥ ಮಾಡಿಕೊಂಡು ಅಪ್ಲೈ ಮಾಡಿ ಸ್ಟ್ರಾಟಜಿ ವಿಡಿಯೋಸ್ ಕೂಡ ಮಾಡಿದ್ದೀನಿ, ಯಾವ ರೀತಿ ಓದ್ಕೋಬೇಕು ಅನ್ನೋದನ್ನು ಕೂಡ ಹೇಳಿರುವಂಥದ್ದು. ಇನ್ನು ನಾನು ನಿಮಗೆ VA ಬಗ್ಗೆ ಹೇಳ್ತಾ ಇದ್ನಲ್ವಾ, VA ಎಷ್ಟು ಪೋಸ್ಟ್ ಇದೆ ಅಂದರೆ ಕಳೆದ ಬಾರಿ 1000 ಪೋಸ್ಟ್ ಮಾಡಿದ್ರು. 1000 ಪೋಸ್ಟ್ ಅಂದರೆ ಒಟ್ಟಾರೆ 1000 ಪೋಸ್ಟ್ ಇರುತ್ತೆ. ಬಟ್ ನೀವು ಜಿಲ್ಲಾವಾರು ಬರೆಯೋದ್ರಿಂದ ಶಿವಮೊಗ್ಗ ಜಿಲ್ಲೆ 31 ಇತ್ತು ಲಾಸ್ಟ್ ಟೈಮು. ಈ ಬಾರಿ ಎಷ್ಟು ಕೊಟ್ಟಿದ್ದಾರೆ ಅಂತ ಜಿಲ್ಲಾವಾರು ಸಂಖ್ಯೆಗಳನ್ನು ಕೊಟ್ಟಿರೋವಂಥದ್ದು ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು. ಸೊ ಶಿವಮೊಗ್ಗ ಜಿಲ್ಲೆಗೆ ನೀವು ನೋಡೋದಾದರೆ ಸೊ ಶಿವಮೊಗ್ಗ ಜಿಲ್ಲೆಗೆ ಒಟ್ಟಾರೆ 18 ಹುದ್ದೆಗಳು ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ 225 ಮಂಜೂರಾದ ಹುದ್ದೆಗಳು, 44 ಹುದ್ದೆಗಳು ಖಾಲಿ ಇರುವ ಹುದ್ದೆಗಳು,
45ರಲ್ಲಿ 18 ಹುದ್ದೆಗಳನ್ನು ತತ್ಕ್ಷಣಕ್ಕೆ ನೇಮಕಾತಿ ಮಾಡಲಿಕ್ಕೆ ಅಂತ ಒಟ್ಟಾರೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ 572 ವಿಲೇಜ್ ಅಕೌಂಟೆಂಟ್ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಏನು ಕರಿತೀವಿ, ಗ್ರಾಮ ಆಡಳಿತಾಧಿಕಾರಿ, ಸೊ ಅಂಥ ಪೋಸ್ಟನ್ನು ಕರಿತಿದ್ದಾರೆ. ಸೊ ಯಾವ ಜಿಲ್ಲೆಗೆ ಜಾಸ್ತಿ ಪೋಸ್ಟ್ ಇದೆ ಅಂತ ನೀವು ನೋಡಿದ್ರೆ ತುಂಬ ಜಾಸ್ತಿ ಪೋಸ್ಟ್ ಇರುವಂಥದ್ದು ಬೆಳಗಾವಿಗಿದೆ ನೋಡಿ, 48 ಹುದ್ದೆಗಳಿದ್ದಾವೆ. ಸೊ ಈ ರೀತಿ ಇರುತ್ತೆ. ಮತ್ತು ಇನ್ನೊಂದು KA ಪ್ರಸ್ತಾವನೆ ಬಂದಿರುವಂಥದ್ದು ಶೀಘ್ರವಾಗಿ ನೇಮಕಾತಿಗೆ ಪ್ರಸ್ತಾವನೆ ಸಲ್ಲಿಸುವ ಕುರಿತು ಅಂತ ಹೇಳ್ಬಿಟ್ಟು ನೋಡಿ. ಇಲ್ಲಿ ಅವರು ಏನು ಮಾಡಿಬಿಟ್ಟಿದ್ದಾರೆ, ಯಾವ ನೋಟಿಫಿಕೇಶನ್ ಅಂತ ಹೇಳಿಲ್ಲ, ಬಟ್ ಆಲ್ರೆಡಿ ಸ್ವೀಕೃತವಾದ ವಿವಿಧ ಇಲಾಖೆಗಳ ನೇಮಕಾತಿಯ ಪ್ರಸ್ತಾವನೆಗೆ ಇದನ್ನ ಕೆಳಗಿನಂತೆ ನಿಗದಿಪಡಿಸಲಾಗಿದೆ ಅಂತ. ಆಲ್ರೆಡಿ ಅಪ್ಲಿಕೇಶನ್ ಡೇಟು, ಎಕ್ಸಾಮ್ ಡೇಟು ಇದನ್ನೆಲ್ಲ ಆಲ್ಮೋಸ್ಟ್ ಫಿಕ್ಸ್ ಮಾಡಿದ್ದಾರೆ. ಬಟ್ ಏನಂದರೆ ಅಧಿಸೂಚನೆ ಕಾಯ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಅಂದರೆ ಪ್ರಸ್ತಾವನೆಗೆ ಅಂದರೆ KA ಅವರು ಟೆಂಡರ್ ಕೊಡಬೇಕು ಆ ಥರ. ಸೊ ನೋಡಿ, ವಿವಿಧ ಪ್ರಸ್ತಾವನೆ ಸಲ್ಲಿಸಲು ಕೋರುವ ದಿನಾಂಕ 15 ಜೂನಿಗೆ ನೀವು ಪ್ರಸ್ತಾವನೆ ಸಲ್ಲಿಸಬೇಕು ಅಂತ ಕೇಳಿದ್ದಾರೆ. ಸೊ KA ಅದನ್ನು ಸಿಕ್ಕಿದ ತಕ್ಷಣ KA ಅವರು 20ನೇ ತಾರೀಕು ನಾವು ಅಧಿಸೂಚನೆ ಹೊರಡಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಪದವಿ ವಿದ್ಯಾರ್ಥಿ ಇರುವಂಥ ಸ್ಥಳೀಯ ದಿನಾಂಕ ಯಾವಾಗ, ಪರೀಕ್ಷೆ ದಿನಾಂಕ ಕೊಟ್ಬಿಟ್ರೆ 15 ಆಗಸ್ಟ್. ಇನ್ನು ಉಳಿಕೆ ಒಂದವರಿಗೆ 16 ಆಗಸ್ಟ್ ಅಂತ ಡೇಟ್ ಕೊಟ್ಟಿರೋವಂಥದ್ದು. ಸೊ ಈ ರೀತಿ PUC ಅವರಿಗೆ ಇರುವಂತಹ ಡೇಟ್, ಉಳಿಕೆ ಮೂಲ ವೃಂದವರಿಗೆ 23 ಆಗಸ್ಟಿಗೆ ನಾವು ಎಕ್ಸಾಮ್ ಮಾಡ್ತೀವಿ ಅಂತ ಒಂದು ನೋಟಿಫಿಕೇಶನ್ ಬಗ್ಗೆ ಕೊಟ್ಟಿರೋವಂಥದ್ದು. ಅದೇ ಥರ ಎರಡನೇ ನೋಟಿಫಿಕೇಶನ್ ಕೂಡ ನೋಡಿ, 1 ಸೆಪ್ಟೆಂಬರ್ ಒಳಗೆ ಪ್ರಸ್ತಾವನೆ ಸಲ್ಲಿಸಿದ್ರೆ ಸೊ ನಿಮಗೆ ಎಕ್ಸಾಮ್ ಡೇಟನ್ನು ಕೂಡ 2 ಅಕ್ಟೋಬರ್ 4 ಅಕ್ಟೋಬರ್ ಅಂತ ಕೊಟ್ಟಿರೋವಂಥದ್ದು. ಸೊ ಇದು ಯಾವುದೇ ಆಗಿರ್ಬೋದು, ಇದನ್ನೇ VA ಅಂತ ಹೇಳ್ತಿದ್ದಾರೆ ಸುಮಾರು ಜನ, ಯಾವ್ದಾದ್ರು ಆಗಿರ್ಬೋದು. ಬಟ್ ಈ 2 ಎಕ್ಸಾಮ್ಸ್ಗೆ ಆಲ್ಮೋಸ್ಟ್ ನಿಮಗೆ ಏನು ಮುಹೂರ್ತ ಫಿಕ್ಸ್ ಆದಂಗೆ, ನಿಮಗೆ ಯಾವ್ದಾನ ಆಗಲಿ ಅಧಿಸೂಚನೆ ನಿಮಗೆ ಬರ್ತಾ ಇದೆ ಅಂದರೆ ನೀವು ಅಪ್ಲೈ ಮಾಡಿ ಅಂತ ಹೇಳ್ತಾ, ಇನ್ನು KPS ಇದೇ ಸ್ನೇಹಿತರೆ ತುಂಬ ಖುಷಿಯಾದ ಸುದ್ದಿ ನೋಡಿ. ಆಲ್ರೆಡಿ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆ ಆಲ್ರೆಡಿ ನೋಟಿಫಿಕೇಶನ್ ಆಗಿದೆ, ಈಗಾಗಲೇ ಅಧಿಸೂಚನೆ ಹೊರಡಿಸಲಾಗಿದೆ, ಎಕ್ಸಾಮ್ ಕೂಡ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಇಲ್ಲಿಂದ ನೋಡಿ, 2ನೇ ಪಾಯಿಂಟಿಂದ ಇಲ್ಲಿ ತನಕ ಎಲ್ಲ ಖುಷಿ ಸುದ್ದಿನೇ ನೋಡಿ. ವಿವಿಧ ಇಲಾಖೆಯ ಸಹಾಯಕರು ಅಥವಾ ಪ್ರಥಮ ದರ್ಜೆ ಸಹಾಯಕರು 15 ಜುಲೈಗೆ ಸಂಭಾವ್ಯವಾಗಿ ಅಧಿಸೂಚನೆ ಹೊರಡಿಸ್ಬೋದು. 24-25 ಅಕ್ಟೋಬರ್ಗೆ ಸಾಮಾನ್ಯವಾಗಿ ಎಕ್ಸಾಮ್ಸನ್ನು ಮಾಡ್ಬೋದು. ಅದು 30 ಜೂನ್ ಒಳಗೆ ಪ್ರಸ್ತಾವನೆ ಸಲ್ಲಿಸುವ ನಿರೀಕ್ಷೆಗೆ ಒಳಪಟ್ಟಿರುತ್ತೆ. ಅಷ್ಟರೊಳಗೆ ಎಲ್ಲ ಇಲಾಖೆಗಳು ನಮ್ಮಲ್ಲಿ ಇಷ್ಟಿಷ್ಟು ಖಾಲಿದೆ ಪೋಸ್ಟು ಅಂತವ್ರು ಏನಾದರೂ ಕೊಟ್ಟು ಇದನ್ನು ನೇಮಕಾತಿ ಮಾಡಿ ಅಂತ KPSC ಪ್ರಸ್ತಾವನೆ ಕೊಟ್ಟರೆ, ಸೊ ತಕ್ಷಣ ಏನಾಗುತ್ತೆ, ಈ 15 ಜುಲೈಗೆ ನೋಟಿಫಿಕೇಶನ್ ಆಗುತ್ತೆ, 24 ಅಕ್ಟೋಬರ್ಗೆ ಎಕ್ಸಾಮ್ ಆಗುತ್ತೆ. ಸೊ ಅಕಸ್ಮಾತ್ ಅಷ್ಟೊಳಗೆ ಆಗಿಲ್ಲ ಅಂದರೆ ಇನ್ನು ಸ್ವಲ್ಪ ಡಿಲೇಡ್ ಆಗ್ಬೋದು, ಆ ಡೇಟಿಗೆ ಬರ್ದೇ ಇರ್ಬೋದು, ಬಟ್ ಹಾಗೆ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ. ಅದೇ ಥರ SDA ನೋಡಿ, ಉಳಿಕೆ ಮೂಲವರಿಂದ ಇದು ಕೂಡ ನೋಡಿ 30ನೇ ತಾರೀಕು ಒಳಗೆ ಆಗುವಂಥ ಪ್ರಸ್ತಾವನೆ ನಿರೀಕ್ಷೆಗೆ ಒಳಪಟ್ಟಿರುತ್ತೆ. ಇದು 10 ಅಕ್ಟೋಬರ್ ಅಂತ ಡೇಟ್ಗಳನ್ನು ಲಾಕ್ ಮಾಡಿದ್ದಾನೆ. ಸೊ ಇದರಿಂದ ಯಾವುದೇ ಅಭ್ಯರ್ಥಿ ಓದ್ತಾ ಇರೋನ್ಗೆ, ಈಗ ಯಾರು PC ಓದ್ತಾ ಇರ್ತಾರೆ, ಸೊ ಅವ್ರಿಗೆ ಒಂದು ನಿರ್ದಿಷ್ಟತೆ ಸಿಗುತ್ತೆ. ಓಕೆ, ಇದಾದ್ಮೇಲೆ ಈ ಎಕ್ಸಾಮ್ ಸಿಗುತ್ತೆ, ಇದಾದ್ಮೇಲೆ ಈ ಎಕ್ಸಾಮ್ ಸಿಗುತ್ತೆ ಅನ್ನೋ ಒಂದು ನಿರ್ದಿಷ್ಟತೆಯಲ್ಲಿ ಓದ್ಬೋದು ಅಂತ. ಇನ್ನು ಗ್ರೂಪ್ C ಎಕ್ಸಾಮ್ಸ್ ಇದೆ ನೋಡಿ ಅದೇ ಥರ. ಬಟ್ ಇಲ್ಲೊಂದು ನಿಮಗೆ ಒಂದು ವಿಶೇಷವಾದ ಎಕ್ಸಾಮ್ ತೋರಿಸ್ತೀನಿ ನೋಡಿ. 8ನೇ ಪಾಯಿಂಟು, ಗೆಜೆಟೆಡ್ ಪ್ರೊಬೆಷನರಿ ಗ್ರೂಪ್ A ಮತ್ತು ವಿವಿಧ ಇಲಾಖೆಗಳ ಪೂರ್ವಭಾವಿ ಪರೀಕ್ಷೆ 29 ನವೆಂಬರ್ 2026 ಅಂತ ಹೇಳ್ಬಿಟ್ಟಿದೆ. ಸೊ 31 ಜುಲೈ ಒಳಗೆ ಇಲಾಖೆಗೆ ಇದು ಪ್ರಸ್ತಾವನೆ ಒಳಪಟ್ಟಿದ್ರೆ, ಸೊ ಈಗ ಆಲ್ರೆಡಿ ಆ್ಯಕ್ಚುಲಿ 15ನೇ ತಾರೀಕೇನೋ ಕೋರ್ಟ್ ಕೇಸ್ ಇತ್ತು, ಈಗ 23ನೇ ತಾರೀಕೇನೋ ಕೋರ್ಟ್ ಕೇಸ್ ಇದೆ. ಸೊ ಅದೆಲ್ಲ ಹಳೆ KS ಎಕ್ಸಾಮ್ಸ್ ಬಗ್ಗೆ. ಬಟ್ ಏನೇ ಆದರೂ ಕೂಡ ಹೊಸ KS ಎಕ್ಸಾಮ್ ಕಾಲ್ ಆದರೆ ಸೊ ತುಂಬ ಒಳ್ಳೆಯ ಅವಕಾಶ ಸ್ನೇಹಿತರೆ. ಸೊ 29 ನೋಡಿ, ನಾನು ಹೇಳ್ದಂಗೆ ಜೀವಮಾನದಲ್ಲಿ ಒಬ್ಬ ಅಭ್ಯರ್ಥಿ 1-2 ಬಾರಿ KS ಎಕ್ಸಾಮ್ ಬರೀಬೋದು. ಬಟ್ ನಿಮಗಿಲ್ಲಿ 2024 ಬರೆದಿರೋ ಅಭ್ಯರ್ಥಿಗಳಿಗೆ ಈಗ ತಕ್ಷಣವೇ ಇನ್ನೊಂದು ಎಕ್ಸಾಮ್ ಸಿಗ್ತಾ ಇದೆ ಅಂದರೆ ತುಂಬ ಒಳ್ಳೆಯ ಅವಕಾಶ. ಇನ್ನು ಇದು ಕೂಡ ಅಷ್ಟೇ ನೋಡಿ, ACSAT ಅಸಿಸ್ಟೆಂಟ್ ಕಂಟ್ರೋಲರ್ ಸ್ಟೇಟ್ ಆಡಿಟ್ ಆ್ಯಂಡ್ ಅಕೌಂಟ್ ಡಿಪಾರ್ಟ್ಮೆಂಟ್, ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನಾ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರು ಗ್ರೂಪ್ A ಪೋಸ್ಟ್ ಸ್ನೇಹಿತರೆ ಇದು. ಸೊ ಇದು ಕೂಡ 13 ಡಿಸೆಂಬರ್ಗೆ ಪ್ರಿಲಿಮ್ಸ್ ಅಥವಾ 20 ಡಿಸೆಂಬರ್ಗೆ ಉಳಿಕೆ ಮೂಲ ವೃಂದದವರೆಗೆ ಹೇಳಿರುವಂಥದ್ದು. ಇನ್ನು ಗ್ರೂಪ್ C PUC ಮಟ್ಟದ್ದು ಕೂಡ ಡಿಸೆಂಬರ್ ಒಳಗಡೆನೇ ಎಕ್ಸಾಮ್ಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ರೆಡಿ ಇದ್ದಾರೆ ಎಕ್ಸಾಮ್ಸ್ ಮಾಡಲಿಕ್ಕೆ. ಮತ್ತು 2028ಕ್ಕೆ ಎಲೆಕ್ಷನಿಗೆ ಹೋಗೋ ಮುಂಚೆನೇ ಏನು ಮಾಡ್ತಾ ಇದ್ದಾರೆ, ಎಲ್ಲವನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ನೀವು ಗಮನಿಸ್ಬೋದು. ಮತ್ತು ಸರ್ ಇದನ್ನೆಲ್ಲ ನಿಮಗೆ ಗೊತ್ತಾಯ್ತು ಸರ್ ಅಂತಂದರೆ, ಇದು ಎಲ್ಲೋ ಹರಿದಾಡ್ತಿತ್ತಲ್ವ, ಇದು ಸುಳ್ಳ ಫೇಕಾ ರಿಯಲ್ಲ ಅಂತಂದರೆ ನೋಡಿ ಸ್ನೇಹಿತರೆ, ನೀವು ಕರ್ನಾಟಕ KPSC ವೆಬ್ಸೈಟಿಗೆ ಹೋಗಿ. ಸೊ ಅದರಲ್ಲಿ ನೀವು ಪ್ರಸ್ತಾವನೆ ಅಂತ ಪ್ರಪೋಸಲ್ ಕೌಂಟ್ ಡೀಟೇಲ್ಸ್ ಇರುತ್ತೆ. ಅಲ್ಲವರು ಇತ್ತೀಚೆಗೆ ಬಂದಂಥ ಎಲ್ಲ ಪ್ರಪೋಸಲ್ನ ಬೇಸಿಸ್ ಮೇಲೆ ಈ ಒಂದು ಪಟ್ಟಿ ಮಾಡಿರೋವಂಥದ್ದು. ಸೊ ಇದು ಅದೇ ಥರ ನೋಡಿ, ಇತ್ತೀಚೆಗೆ ಫ್ಯಾಕ್ಟ್ರಿ ಬಾಯ್ಲರ್ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಕೂಡ ಅಸಿಸ್ಟೆಂಟ್ ಬಾಯ್ಲರ್ ಹುದ್ದೆಗಳು ಅಥವಾ ನೋಡಿ ACSAT ಬಗ್ಗೆ ಆಗಿರ್ಬೋದು, ಇಷ್ಟು ಪೋಸ್ಟ್ ಇದೆ ಅಂತ ಆಲ್ರೆಡಿ ಪ್ರಸ್ತಾವನೆ ಸಲ್ಲಿಸಿರುವಂಥದ್ದು. ಸೊ ಹಾಗಾಗಿ ಇಷ್ಟರೊಳಗಡೆ ಪ್ರಸ್ತಾವನೆ ಸಿಕ್ಕರೆ ನೇಮಕಾತಿ ಆಗುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಸ್ನೇಹಿತರೆ, ಈಗ
ಕರೀತಾ ಇರುವಂಥ ಎಕ್ಸಾಮ್ಸು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮ್ಮ ಜೀವನದ 6 ತಿಂಗಳಲ್ಲಿ ಜೀವನವೇ ಬದಲಾಗುವಂತಹ ಅವಕಾಶ ನಿಮಗೆ ದೇವ್ರು ಕೊಟ್ಟಿದ್ದಾನೆ. ಸೊ ಈಗ ಯಾರು ಸಿವಿಲ್ ಪಿ ಸಿ ಓದ್ತಾ ಇದ್ದೀರಾ, DRPCಗೂ ಓದಿ, ಹಾಗೆ ರಿಸರ್ವ್ ಪಿ ಸಿಗೂ ಓದಿ. ಸೊ ನೀವು ಪೊಲೀಸ್ ನೇಮಕಾತಿ ಆಗಲೇಬೇಕು. ಅದೇ ರೀತಿ ಯಾರು SDFDA ಯಾರು ಹೈಟ್ ಬರೋದಿಲ್ಲ, ಸರ್ SDFDA ಪ್ರಿಪೇರ್ ಆಗ್ತಿದ್ದೀನಿ, ಗ್ರೂಪ್ ಸಿ ಎಕ್ಸಾಮ್ಸಿಗೆ ತಯಾರಾಗ್ತಿದ್ದೀನಿ, ನಿಮಗೂ ಅವಕಾಶ ಇದೆ. ಸೊ ಯಾರು ನಾನು KS ಎಕ್ಸಾಮಿಗೆ ತಯಾರಾಗ್ತಿದ್ದೀನಿ, ನಿಮಗೂ ಅವಕಾಶ ಇದೆ. ಯಾರು ಅಸಿಸ್ಟೆಂಟ್ ಕಂಟ್ರೋಲರಿಗೆ ನೇಮಕಾತಿಗೆ ಟ್ರೈ ಮಾಡ್ತಾ ಇದ್ದೀನಿ, ಅವರಿಗೂ ಅವಕಾಶ ಇದೆ. ಸೊ ಎಲ್ಲರಿಗೂ ದೇವರು ಅವಕಾಶ ಕೊಟ್ಟಿದ್ದಾನೆ. ಸೊ ನೀವೇನು ಮಾಡಬೇಕಂದ್ರೆ ಅದನ್ನು ಇದು ಮಾಡ್ಕೊಂಡು, ಸೊ ನಾನೇನು ಸಜೆಷನ್ ಮಾಡ್ತೀನಿ ಅಂತಂದರೆ, ಸೊ ಯಾರು ನಾರ್ಮಲ್ ವರ್ಕ್ ಮಾಡ್ತಾ ಇದ್ದೀರಾ, ಗಿಗ್ ವರ್ಕ್ ಮಾಡ್ತಿದ್ದೀರಾ, ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದೀರಾ, ಎಲ್ಲವನ್ನ ಏನು ಮಾಡಿ ಇದಕ್ಕೆ ಎಕ್ಸಾಮ್ಸಿಗಂತ ಕೊಡಿ, ಟೈಮ್ನ ಕೊಡಿ. ಸೊ ಓದ್ಕೊಳ್ಳಿ. ಲಾಸ್ಟ್ ಇದೊಂದು 6 ಮಂತ್ಸ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಜೀವನದಲ್ಲಿ. ಸೊ ಸ್ನೇಹಿತರೆ, ಸೊ ನಮ್ಮ ಅಚೀವರ್ ಸಂಸ್ಥೆಯ ಒಂದು ವಾಟ್ಸಾಪ್ ಮತ್ತು ಟೆಲಿಗ್ರಾಮ್ ಚಾನಲ್ ನಾನು ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಜಾಯ್ನ್ ಆಗಿ ಹೆಚ್ಚಿನ ಮಾಹಿತಿಗಾಗಿ. ಸೊ ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತೆ ಬ್ಯಾಚ್ಗಳು ನಿಮಗೆ ಬೇಕಿದ್ರೆ, ತ್ವರಿತ ವೇಗದ ಬ್ಯಾಚ್, ಟೆಸ್ಟ್ ಸೀರೀಸ್ ಬೇಕಿದ್ರೆ, ಡೈಲಿ ಟೆಸ್ಟ್ ಇರುತ್ತೆ, ಅಥವಾ ಪ್ರತಿ ಸಂಡೇ ಟೆಸ್ಟ್ ಇರುತ್ತೆ. ಸೊ ಈ ಥರ ಟೆಸ್ಟ್ ಸೀರೀಸ್ ಬೇಕಿತ್ತು ಅಂದರೆ, ಯಾವುದೇ ಮಾಹಿತಿ ಬೇಕಿತ್ತು ಅಂದರೆ, ರಾಘವೇಂದ್ರ ಮಠದ ರಸ್ತೆ, ತಿಲಕ್ ನಗರ್ ಮೊದಲನೇ ಕ್ರಾಸಲ್ಲಿ ಸತತ 11 ವರ್ಷದಿಂದ ಅತ್ಯುತ್ತಮ ಫಲಿತಾಂಶ ದಾಖಲಿಸ್ಕೊಂಡು ಬರ್ತಿರುವಂತಹ ನಿಮ್ಮ ಅಚೀವರ್ ಸಂಸ್ಥೆಗೆ ನೀವು ಭೇಟಿ ನೀಡಿ, ಅಥವಾ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಸಂಪರ್ಕಿಸಿ ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.